ನಾವು ಪ್ರತಿದಿನ ಅದ್ಭುತವಾದ ಒಂದು ಸಂಗೀತದೊಂದಿಗೆ ಧ್ಯಾನ ಆದಮೇಲೆ ನಮ್ಮ ಗುರುಗಳ ಜೊತೆ ನಾವು ಒಂದಾಗ್ತಿದ್ದೀವಿ. ಅವರ ಜ್ಞಾನ ಜೊತೆ ಒಂದಾಗ್ತಿದ್ದೀವಿ. ಮಹಾ ವಿಶ್ವ ಜೊತೆ ಒಂದಾಗ್ತಿದ್ದೀವಿ. ನಾವು ಪ್ರಕೃತಿ ಜೊತೆ ಒಂದಾಗ್ತಿದ್ದೀವಿ. ಇಡೀ ಸೃಷ್ಟಿ ಜೊತೆ ಒಂದಾಗ್ತಿದ್ದೀವಿ. ಗುರು ಅಂದರೆ ಅದು. ಗುರು ಅಂದರೆ ವಿಶ್ವ. ಗುರು ಅಂದರೆ ಪ್ರಕೃತಿ. ಗುರು ಅಂದರೆ ಕರುಣೆ. ಗುರು ಅಂದರೆ ನಿನ್ನ ಅಂತರಾತ್ಮ. ಹಾಗಾಗಿ ಇದಕ್ಕಿಂತಲೂ ಅದ್ಭುತವಾದ ಒಂದು ಗಳಿಗೆ ಇಲ್ಲ. ಇದಕ್ಕಿಂತ ಅದ್ಭುತವಾದ ಒಂದು ವಿಷಯ ಇಲ್ಲ ನಮ್ಮ ಜೀವನಕ್ಕೆ. ಪ್ರತಿಯೊಬ್ಬ ಸಾಧಕಗೆ, ಪ್ರತಿಯೊಬ್ಬ ಆತ್ಮಜ್ಞಾನಿಗೆ ಬೇಕಾಗಿದ್ದೆ ಆ ಗುರು ಜೊತೆ ಒಂದಾಗೋದು. ಯಾಕಂದ್ರೆ ಗುರು ಜೊತೆ ಯಾವಾಗ ನಾವು ಒಂದಾಗ್ತೀವಿ, ನಮಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ. ಪ್ರಾಪಂಚಿಕವಾಗಿ ಆಗ್ಬೋದು, ಆಧ್ಯಾತ್ಮಿಕವಾಗಿ ಆಗ್ಬೋದು. ಸರ್ವವೂ ಸಿಗೋದಂದ್ರೆ ನೀವು ಗುರು ಜೊತೆ ಒಂದಾಗಬೇಕು, ಆ ಜ್ಞಾನ ಜೊತೆ ಒಂದಾಗಬೇಕು. ಅದು ಈ ವಿಷಯ. ಆ ಕೆಲಸ ನಾವು ಪ್ರತಿದಿನ ಮಾಡ್ತಿದ್ದೀವಿ. ಹಾಗಾಗಿ ನಾವು ತುಂಬ ಭಾಗ್ಯವಂತರು. ಸೊ ಮಾಸ್ಟರ್ಸ್, ಇವತ್ತು ವಿಷಯ ಏನಪ್ಪ ಅಂದರೆ ಜ್ಞಾನ, ಅಜ್ಞಾನ. ವಿಸ್ಡಮ್, ಇಗ್ನೋರೆನ್ಸ್. ಜ್ಞಾನ ಅಂದರೆ ವಿಸ್ಡಮ್. ಈ ಜ್ಞಾನ ಅಂತ ಒಂದು ಪದಕ್ಕೆ ನಿಜವಾದ ಅರ್ಥ, ಪರಮಾರ್ಥ ಬರದೆ ಆಧ್ಯಾತ್ಮಿಕತೆಗೆ ಬಂದಾಗ. ಅದಕ್ಕೆ ಇಂಗ್ಲೀಷಲ್ಲಿ ಅದನ್ನ ವಿಸ್ಡಮ್ ಅಂತಾರೆ. ನಾವು ಆಡು ಭಾಷೆಯಲ್ಲಿ ಜ್ಞಾನ ಅಂದ್ಕೊಂಡಿದ್ದೀವಿ, ಅದನ್ನ ಇಂಗ್ಲೀಷಲ್ಲಿ ಅದಕ್ಕೆ ವಿಸ್ಡಮ್ ಅಂತಾರೆ. ನೋಡಿ, ಅದು ಇನ್ಫಾರ್ಮೇಶನ್ ಅನ್ನೋದಿಲ್ಲ, ಅಥವಾ ಅದನ್ನ ಇಂಟೆಲಿಜೆನ್ಸ್ ಅನ್ನೋದಿಲ್ಲ. ಕನ್ನಡದಲ್ಲಿ ನಾವು ಬುದ್ಧಿ ಅಂತೀವಿ. ಜ್ಞಾನ ಬುದ್ಧಿ ಒಂದೇ ಅಂದ್ಕೊಂಡಿದ್ದೀವಿ. ಜ್ಞಾನ ಬೇರೆ, ಬುದ್ಧಿ ಬೇರೆ. ಬುದ್ಧತ್ವ ಬೇರೆ. ಬುದ್ಧತ್ವ ಅನ್ನೋದು ಆಕಾಶ, ಬುದ್ಧಿ ಅನ್ನೋದು ಭೂಮಿ. ಅಂದ್ರೆ ಅಷ್ಟು ಅಂತರ ಇದೆ. ಸೊ ಜ್ಞಾನ ಅನ್ನೋದು, ಹಾಗಾಗಿ ಇಂಗ್ಲೀಷಲ್ಲಿ ವಿಸ್ಡಮ್ ಅಂತಾರೆ. ಅದು ಅಂದ್ರೆ ಆತ್ಮಜ್ಞಾನ. ಜ್ಞಾನ ಅಂದ್ರೆ, ಜ್ಞಾನ ಅನ್ನೋದು ಆತ್ಮಕ್ಕೆ ಸಂಬಂಧಿಸಿದ್ದು. ಪ್ಲಸ್ ಅಜ್ಞಾನ ಇದೆ. ಜ್ಞಾನ, ಅಜ್ಞಾನ. ಕುಜ್ಞಾನ ಇಲ್ಲ, ಸುಜ್ಞಾನ ಇದೆ. ಜ್ಞಾನ, ಅಜ್ಞಾನ. ಸೊ ಹಾಗಾಗಿ ನಾವು ಈ ಎರಡು ಪದಗಳ ಅರ್ಥವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜ್ಞಾನ ಅಂದ್ರೇನು, ಅಜ್ಞಾನ ಅಂದ್ರೇನು. ನಾವೆಲ್ಲ ಯಾಕೆ ಬಂದಿದ್ದೀವಿ ಇವಾಗ ಇಲ್ಲಿ? ಅಜ್ಞಾನದಿಂದ ಜ್ಞಾನಕ್ಕೆ ಹೋಗಕ್ಕೆ ಬಂದಿದ್ದೀವಿ. ಅದಕ್ಕೆ ನಾವು ಬೆಳಗ್ಗೆ ಆ ಸ್ನಾನ ಮಾಡ್ಕೊಂಡು 3:30 ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಕೂತು 2 ಗಂಟೆ ಧ್ಯಾನ ಮಾಡ್ತೀವಿ. ಯಾಕೆ ಆ ಧ್ಯಾನ ಅಂದರೆ ನಾನು ಅಜ್ಞಾನ ಹೋಗಿ ಜ್ಞಾನಕ್ಕೆ ಬರಬೇಕು. ನಮ್ಮ ಜೀವನದ ಗುರಿ ಎಲ್ಲ ಒಂದೇ. ಏನು? ನಾನು ಜ್ಞಾನಿ ಆಗಬೇಕು, ಆತ್ಮಜ್ಞಾನಿ ಆಗಬೇಕು. ನಾನು ಜ್ಞಾನವನ್ನು ಉದಯ ಮಾಡ್ಕೋಬೇಕು. ನೋಡಿ, ಜ್ಞಾನೋದಯ. ಆ ಜ್ಞಾನವನ್ನು ಉದಯ ಮಾಡ್ಕೋಬೇಕು. ಅದಕ್ಕೆ ಉದಯದು ಅಂದರೆ, ಹಾಗಾಗಿ ಉದಯ ಆಗುತ್ತೆ. ಯಾವಾಗ ಉದಯ ಆಗುತ್ತೆ ಅವಾಗೆ ಆ ಎನ್ಲೈಟನ್ಮೆಂಟ್ ಅಂತಕ್ಕಂಥದ್ದು, ಆ ಜ್ಞಾನೋದಯ ಅಂತಕ್ಕಂಥದ್ದು ವಿಕಾಸ ಆಗ್ತಾ ಹೋಗುತ್ತೆ ದಿನ 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 ದಿನ. ಅಂದರೆ ಕಣ್ಣು ತೆಗೆಯುತ್ತೆ ಫಸ್ಟ್. ಅಂದರೆ ನಿದ್ರೆಯಲ್ಲಿ ಇರ್ತಕ್ಕಂಥವ್ರು ಎದ್ದೇಳ್ತಾರೆ. ಕತ್ಲು ಕವ್ದಿರುತ್ತೆ, ಬೆಳಕು ಫಸ್ಟ್ ಎಂಟ್ರಿ ಆಗುತ್ತೆ. ಅದು ಜ್ಞಾನೋದಯ. ಅಂದರೆ ಆ
ಆ ಒಂದು ಬೆಳಕು ಎಂಟ್ರಿ ಆಗ್ಲಿ ಅಂತ ನಾವೇನ್ ಮಾಡ್ತಿದ್ದೀವಿ, ದಿನ ಕೂತು 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 ಸಾಧನೆ ಮಾಡ್ತಿದ್ದೀವಿ. ಔಷಧ, ನಮಗೆ ಏನು ಬೇಕು? ಜ್ಞಾನನೇ ಬೇಕು. ನಮಗೆ ದುಡ್ಡು ಬೇಕಿಲ್ಲ, ನಮಗೆ ಯಾರು ಹೊಗಳೋದು ಬೇಕಿಲ್ಲ, ನಮ್ನ ಯಾರು ಅಟ್ಟಕ್ಕೆ ಕೂರ್ಸೋದು ಬೇಕಿಲ್ಲ. ನಮಗೇನು ಬೇಕು? ಜ್ಞಾನ ಬೇಕು. ಯಾಕೆ ಬೇಕು ಜ್ಞಾನ ಅಂದರೆ, ನನ್ನಲ್ಲಿರ್ತಕ್ಕಂಥ ಅಜ್ಞಾನ ಹೋಗ್ಬೇಕು. ಏನಪ್ಪಾ, ಏನು ಸಿಗುತ್ತೆ ಜ್ಞಾನದಿಂದ ಅಂದರೆ, ಎಲ್ಲ ಸಿಗುತ್ತೆ, ಸರ್ವವೂ ಸಿಗುತ್ತೆ. ಅದಕ್ಕೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ ದೊಡ್ಡವರು. ನಮ್ಮ ಮೈಸೂರು ಯೂನಿವರ್ಸಿಟಿ ಮುಂದೆ ಬೋರ್ಡ್ ಹಾಕಿದ್ದಾರೆ, ಏನು, ಜ್ಞಾನಕ್ಕಿಂತ ಮಿಗಿಲಾದ್ದು ಯಾವುದೂ ಇಲ್ಲ ಅಂತ. ಯಾಕೆ? ಯಾವಾಗ ನಾವು ಜ್ಞಾನನ ಪಡಿತೀವಿ, ಸರ್ವವೂ ಅರ್ಥ ಆಗುತ್ತೆ ನಮಗೆ. ಸರ್ವವು, ಜೀವನ ಅರ್ಥ ಆಗುತ್ತೆ, ಹುಟ್ಟು ಅರ್ಥ ಆಗುತ್ತೆ, ಸಾವು ಅರ್ಥ ಆಗುತ್ತೆ, ಪ್ರಕೃತಿ ಅರ್ಥ ಆಗುತ್ತೆ, ಸಂಸಾರ ಅರ್ಥ ಆಗುತ್ತೆ, ಸಮಾಜ ಅರ್ಥ ಆಗುತ್ತೆ, ಎಲ್ಲನೂ ಅರ್ಥ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಜ್ಞಾನಕ್ಕೆ ನಾವು ಜ್ಞಾನಕ್ಕೋಸ್ಕರ ನಾವು ಸಾಧನೆ ಮಾಡ್ತಿದ್ದೀವಿ. ನಮ್ಮ ತಪನ ಎಲ್ಲ, ನಮ್ಮ ಗುರಿ ಎಲ್ಲ, ಆ, ನಮ್ಮ ಪ್ರಯತ್ನ ಎಲ್ಲ ಆ ಜ್ಞಾನದ ಕಡೆ. ನಮಗೆ ಬೇಕಾಗಿದ್ದು ಏನು? ಜ್ಞಾನನೇ ಬೇಕು. ಯಾಕೆ? ನಮಗೆ ಎಲ್ಲ ಅರ್ಥ ಆಗ್ಬೇಕು. ಏನು, ನಾನು ಯಾರು ಅಂತ ಗೊತ್ತಾಗಬೇಕು, ಯಾಕೆ ಬಂದೆ ಅಂತ ಗೊತ್ತಾಗಬೇಕು, ಈ ಸಂಸಾರ ಅಂದ್ರೆ ಏನು ಗೊತ್ತಾಗಬೇಕು, ಈ ದೇಹ ಅಂದ್ರೆ ಏನು ಗೊತ್ತಾಗಬೇಕು, ಈ ಮನಸ್ಸು ಯಾಕೆ ಆ ಕಡೆ ಈ ಕಡೆ ಓಡ್ತಿದೆ ಅಂತ ಗೊತ್ತಾಗಬೇಕು, ಈ ಭೂಮಿ ಮೇಲೆ ಒಳ್ಳೇದಿದೆ ಕೆಟ್ಟದಿದೆ, ಸಂಸಾರದಲ್ಲಿದೆ ಸಮಾಜದಿದೆ, ಒಳ್ಳೇದು ಕೆಟ್ಟದು, ಅದೇನಂತ ಗೊತ್ತಾಗಬೇಕು. ಇಲ್ಲಿಂದ ಎಲ್ಲಿಗೆ ಹೋಗ್, ನಾನು ಯಾರಂತ ಗೊತ್ತಾದ್ಮೇಲೆ, ನಾನು ಆತ್ಮ ಅಂತ ಗೊತ್ತಾಯ್ತು, ಈ ದೇಹ ಬಿಟ್ಟ ಮೇಲೆ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಾಗಬೇಕು, ಈ ಭೂಮಿಗೆ ನನಗೆ ಏನು ಸಂಬಂಧ ಅಂತ ಗೊತ್ತಾಗಬೇಕು. ಇಷ್ಟಿದೆ ವಿಷಯ. ಇಷ್ಟು ಪ್ರಶ್ನೆಗಳು ಉದ್ಭವ ಆಗ್ತವೆ. ಒಬ್ಬ ಜ್ಞಾನಕ್ಕೋಸ್ಕರ ಪರಿ ಪರಿತಪಿಸ್ತಿರ್ತಾನೆ ಯಾವಾಗಲೂ, ಜ್ಞಾನ ಬೇಕು ಜ್ಞಾನ ಬೇಕು ಅಂತ. ನನಗೆ ಯಾಕೆ ಜ್ಞಾನ ಬೇಕಂದ್ರೆ, ಇಷ್ಟು ವಿಷಯಗಳಿದಾವೆ, ಇವೆಲ್ಲ ತಿಳ್ಕೋಬೇಕು. ಅವಾಗ ಏನಾಗುತ್ತೆ? ಒಳಗಡೆ ತೃಪ್ತಿ ಬರುತ್ತೆ, ಒಳಗಡೆ ಸಮಾಧಾನ ಆಗುತ್ತೆ. ನನಗೂ ಈ ಸಮಾಧಾನಕ್ಕೋಸ್ಕರ ಧ್ಯಾನಕ್ಕೆ ಬಂದೆ ನಾನು 25 ವರ್ಷದ ಹಿಂದೆ. ಸಮಾಧಾನ ಸಿಕ್ತು. ಸುಮ್ಮನೆ ಸಿಕ್ತಾ ಸಮಾಧಾನ? ಸುಮ್ಮನೆ ಸಿಗ್ಲಿಲ್ಲ. ಅಖಂಡ ತಪಸ್ಸು ಕೂತ್ಕೊಂಡೆ ನಾನು. ಎಲ್ಲ ತನಕ ನನಗೆ ಈ ಸಮಾಧಾನ ಸಿಗೋದಿಲ್ವೋ ಅಲ್ಲೇ ತನಕ ನಾನು ಕೂತ್ಕೊಂತೀನಿ. ನನ್ಗೆ ಯಾರೂ ಬಂದು ಎದ್ದೇಳ್ಸೋದು ಬೇಕಾಗಿಲ್ಲ, ನನ್ನ ಒಳಗೆ ಅಂತರಾತ್ಮ ಹೇಳ್ಬೇಕು ನನಗೆ. ಸಿಕ್ತು ಸಮಾಧಾನ. ಕೂತೆ 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 ಪಿರಮಿಡ್ ವ್ಯಾಲಿನಲ್ಲಿ. ಕತ್ಲು ನೋಡಲಿಲ್ಲ, ಬೆಳಕು ನೋಡಲಿಲ್ಲ, ಎಲ್ಲನೂ ಸೈಡಿಗಿಟ್ಟು ಆ ಜ್ಞಾನ ಏನಂತ ನಾನು ಪ್ರಯತ್ನ ಮಾಡಿದೆ. ಪರಿ ಆ ಒಂದು ಎಫರ್ಟ್, ಸಿನ್ಸಿಯರ್ ಎಫರ್ಟ್ ಆಗದೆ, ಸಿನ್ಸಿಯರ್ ಎಫರ್ಟ್ ನೋಡಿ. ಲಕ್ಷ್ಯ ಏನು ನನಗಿತ್ತು? ನನಗೆ ಜ್ಞಾನ ಬೇಕು. ಏನು, ನಾನು ಯಾರು, ಯಾಕೆ ಬಂದೆ ಭೂಮಿಗೆ, ಈ ಈ ಕಷ್ಟಗಳು ಯಾಕೆ ಬರ್ತವೆ, ಈ ರೋಗಗಳು ಯಾಕೆ ಬರ್ತವೆ, ಈ ಸಾವು ಯಾಕೆ ಬರುತ್ತೆ, ಈ ದುಃಖ ಶುರುವಾಯಿತು ನನಗೆ. ಪ್ರತಿಯೊಬ್ಬ ಜ್ಞಾನಕ್ಕೋಸ್ಕರ ಪರಿತಪಿಸೋನ್ಗೆ ಈ ವಿಷಯಗಳು ಬಂದೇ ಬರ್ತವೆ. ನನ್ನ ಜೀವನದಲ್ಲಿ ಯಾಕೆ ದುಃಖ ಬರ್ತಿದೆ, ಯಾಕೆ ಅವಮಾನಗಳು ಬರ್ತಿದೆ, ಯಾಕೆ ಮಾನ ಬರ್ತಿದೆ. ಸೊ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗದೆ, ನಾವು ಜ್ಞಾನನ ಸಂಪಾದಿಸ್ಕೊಂಡಾಗ, ಜ್ಞಾನನ ಪಡೆದಾಗ ಅದು ಇರೋದು ವಿಷಯ. ಸುಮ್ಮನೆ ಬದುಕಿದ್ರೆ ಅರ್ಥ ಇರೋದಿಲ್ಲ. ಯಾಕೆ ಅರ್ಥ ಇರೋದಿಲ್ಲ? ನಮಗೆ ಸಮಾಧಾನ ಇರೋದಿಲ್ಲ. ಏನು, ಒಂದು ಸಂಸಾರ ಇದೆ, ದುಡ್ಡಿದೆ, ಏನೋ ಬದುಕ್ತಿದ್ದೀವಿ, ಊಟಕ್ಕಿದೆ, ಹ್ಮ್ ನಿದ್ದೆಗೆ ಮಾಡಕ್ಕೆ ಒಂದು ಜಾಗ ಇದೆ, ಹಾ ನಡೀತಿದೆ ಜೀವನ ಅಲ್ಲ. ಬಟ್ ಒಳಗಡೆ ಏನು ಹೇಳ್ತಿರುತ್ತೆ? ಒಳಗಡೆ ಏನೋ ಒಂದು ಕೋರಿಕೆ ಇರುತ್ತೆ. ಒಳಗಡೆ ಏನೋ ಏನೋ ಮಿಸ್ ಆಗ್ತಿರ್ತೀವಿ ನಾವು ದಿನ ದಿನ. ಏನೋ ಮಿಸ್ ಆದಾಗ ಏನಾಗುತ್ತೆ? ಸಮಾಧಾನ ಇರೋದಿಲ್ಲ ನಮಗೆ ಜೀವನದಲ್ಲಿ. ಅಂದ್ರೆ ಆ ಒಂದು ಸ್ಥಿರತೆ ಇರೋದಿಲ್ಲ, ಸ್ಪಷ್ಟತೆ ಇರೋದಿಲ್ಲ ಜೀವನದಲ್ಲಿ, ಧೈರ್ಯ ಇರೋದಿಲ್ಲ, ಕ್ಲಾರಿಟಿ ಇರೋದಿಲ್ಲ. ಕಳ್ಕೊಂತಿರ್ತೀವಿ ನಾವು ಪ್ರತಿ ಕ್ಷಣ. ಕಳ್ಕೊಂತಿರ್ತೀವಿ ಮತ್ತೆ 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 ಮತ್ತೆ. ಆ ಒಂದು ಸಮಾಧಾನನ ಕಳ್ಕೊಂತಿರ್ತೀವಿ. ಪಕ್ಷಿ ನೋಡಿ ಹಾರಾಡ್ತಿರುತ್ತೆ, ಆ ನಾಯಿ ನೋಡಿ ಊಟ ಇಲ್ಲಂದ್ರೂ ಕುಣಿದಾಡ್ತಿರುತ್ತೆ ಬೆಳಿಗ್ಗೆ ನೋಡಿ. ಅದಕ್ಕೇನೂ ಬೇಕಿಲ್ಲ, ಯಾಕಂದ್ರೆ ಅದಕ್ಕೆ ಮನಸ್ಸಿಲ್ಲ, ಅಲ್ಲಿ ಜ್ಞಾನ ತುಂಬಿದೆ ಅಲ್ಲಿ. ಅದಕ್ಕೆ ಫ್ಯೂಚರ್ ಬಗ್ಗೆ ಆಲೋಚನೆ ಇಲ್ಲ, ಪಾಸ್ಟ್ ನಡೆದೋಗಿದ ಬಗ್ಗೆ ಆಲೋಚನೆ ಇಲ್ಲ.
ಅಥವಾ ನನಗೆ ಇನ್ನೇನೋ ಬೇಕಂತ ಪ್ರಯತ್ನ ಮಾಡೋದಿಲ್ಲ ಅದು. ಅಂದ್ರೆ ಅದು ಎನ್ಲೈಟೆಂಡ್, ಅದು ಜ್ಞಾನ ಉದಯ ಆಗಿದೆ. ನೋಡಿ, ಪ್ರಾಣಿ ಪಕ್ಷಿಗಳಿಗೆಲ್ಲ ಜ್ಞಾನ ಉದಯ ಆಗಿದೆ. ಮನುಷ್ಯ ಮಾತ್ರ ಎಲ್ಲ ಇದ್ದು ಇಲ್ದಂಗಿದ್ದಾನೆ. ಯಾಕೆ ಎಲ್ಲ ಇದ್ದು ಇಲ್ದಂಗಿದ್ದಾನಂದ್ರೆ ಜ್ಞಾನ ಇಲ್ಲ. ಸೊ ಈ ಜ್ಞಾನ ಹೇಗಪ್ಪ ಹುಟ್ಟುತ್ತೆ ಅಂತಂದ್ರೆ ಸಿನ್ಸಿಯರ್ ಎಫರ್ಟ್ ಇಂದ ಹುಟ್ಟುತ್ತೆ, ಗುರು ಸಾಂಗತ್ಯದಿಂದ ಹುಟ್ಟುತ್ತೆ. ಫಸ್ಟ್ ಏನು, ಗುರು ಸಿಗ್ತಾನೆ ನಿನಗೆ. ಯಾರು? ಶ್ವಾಸ ಸಿಗುತ್ತೆ ನಿನಗೆ. ಆ ಶ್ವಾಸ ಅಂತ ಹೇಳಕ್ಕೊಬ್ಬ ಗುರು ಬೇಕು. ಅವರೇ ಪತ್ರಿಜಿ. ಅವ್ರು ಹೇಳಿದ್ರು ಈ ಮಾರ್ಗಕ್ಕೆ ಹೋಗು. ಹೇಗೆ ವೇಮನಗೆ ಹೇಳಿದ್ರು, ವೇಮನಗ ವೈರಾಗ್ಯ ಬರುತ್ತೆ, ಅವ್ರ ಗುರು ಪ್ರತ್ಯಕ್ಷ ಆಗ್ತಾನೆ. ನಾಯನ, ನೀಕು ಅಷ್ಟೈಶ್ವರ್ಯಲ್ಲಿ ಇಸ್ತಾನೋ ಹಾಗೆ ಉಂಡು ಅಂತ ಹೇಳ್ತಾನೆ. ಅಂದ್ರೆ ನಿನಗೆ ಅಷ್ಟೈಶ್ವರ್ಯ ಕೊಡ್ತೀನಿ, ಎಲ್ಲ ಸಂಪತ್ತು ಕೊಡ್ತೀನಿ, ಆರಾಮಾಗಿರು ಅಂತ ಹೇಳ್ತಾನೆ. ಸ್ವಾಮಿ, ನನಗೆ ಅಷ್ಟೈಶ್ವರ್ಯ ಬೇಡ ಬೇಡ, ನನಗೆ ಅದರಿಂದ ಅದರಿಂದ ಸಿಗೋದೆಲ್ಲ ದುಃಖನೇ, ನನಗೆ ಏನು ಬೇಡ, ನನಗೆ ಮುಕ್ತಿ ಮಾರ್ಗ ಪ್ರಸಾದ ಕೊಡು ಅಂತ ಹೇಳ್ತಾನೆ ವೇಮನ. ಮುಕ್ತಿ ಮಾರ್ಗ ಪ್ರಸಾದಿಸು. ಮುಕ್ತಿ ಮಾರ್ಗ ಪ್ರಸಾದಿಸು ಅಂದ್ರೇನು? ಮುಕ್ತಿ ಬೇಕು ನನಗೆ. ಮುಕ್ತಿ ಅಂದ್ರೇನು? ಆನಂದ ಬೇಕು ಪ್ರತಿಕ್ಷಣ. ಅದಕ್ಕೆ ಮಾರ್ಗನ ಹೇಳ್ಕೊಡು ನನಗೆ ಅಂತ ಹೇಳ್ತಾನೆ. ಬೇಡ್ತಾನೆ ಕೈ ಮುಗಿದು ವಿನಯದಿಂದ. ಅವಾಗ ಗೊತ್ತಾಗುತ್ತೆ ಇವನಿಗೆ ಮುಕ್ತಿನೇ ಬೇಕಂತ ಗೊತ್ತಾಗುತ್ತೆ ಗುರುಗೆ. ಅವಾಗ ಮುಕ್ತಿ ಮಾರ್ಗ ಹೇಳ್ಕೊಡ್ತಾನೆ. ಅಂದ್ರೆ ಶಿಷ್ಯ ರೆಡಿಯಾದ. ಅವಾಗ ಶಿಷ್ಯ ಕಂಪ್ಲೀಟಾಗಿ ರೆಡಿಯಾದ. ಶಿಷ್ಯ 100% ರೆಡಿಯಾದ. ಅದು ಇರೋದು ವಿಷಯ. 99.9% ರೆಡಿ ಆದ್ರೂ ಹೇಳ್ತಿರ್ಲಿಲ್ಲ. 100% ರೆಡಿಯಾದ ಶಿಷ್ಯ. ಕೈ ಮುಗಿದು ಬೇಡ್ಕಂಡ, ನನಗೆ ಹೇಗಾದ್ರೂ ಮಾಡಿ ಮುಕ್ತಿ ಮಾರ್ಗ ಪ್ರಸಾದ ಕೊಡು ಅಂತ ಹೇಳ್ದ. ಅವಾಗ ವೇಮನ ಗುರು ಹೇಳ್ತಾನೆ, ನೋಡು ಆ ಇದು ಮಾಡು, ಉಸಿರಾಟ ಗಮನಿಸು. ಹ್ಮ್ ಉಸಿರಾಟ ಗಮನಿಸಿದ ವೇಮನ ಇವತ್ತು ನಾವು ಯೋಗಿ ವೇಮನ ಅಂತ ಹೇಳ್ತೀವಿ. ರೋಡ್ಗಳಿಗೆಲ್ಲ ಹೆಸರಿಟ್ಟಿದ್ದೀವಿ ನಾವು. ಆಂಧ್ರ ಪ್ರದೇಶ, ತೆಲಂಗಾಣದೆಲ್ಲ ಆ ಯೋಗಿ ವೇಮನ ಬುಕ್ಕಲ್ಲಿ ಇದ್ದಾನೆ ಇವಾಗ. ಅಂದ್ರೆ ಆ ಯೋಗಿ ವೇಮನದಿಂದ ಎಷ್ಟೋ ವೇಮನರು ರೆಡಿ ಆದ್ರು ನೋಡಿ. ಅಂದ್ರೆ ನಾವೇನ್ ಮಾಡ್ಬೇಕು? ಆ ಜ್ಞಾನನ ಕೇಳಬೇಕು, ಜ್ಞಾನ ಮಾರ್ಗನ ಕೇಳಬೇಕು. ಪ್ರತಿದಿನ ನಾವು ಯಾಕೆ ಜ್ಞಾನ ಕುತ್ಕೊಂತಿದ್ದೀವಿ? ಆ ಜ್ಞಾನ ಮಾರ್ಗಕ್ಕೋಸ್ಕರ ಕುತ್ಕೊಂತಿದ್ದೀವಿ. ನನಗೆ ಆ ಜ್ಞಾನ ಉದಯ ಆಗಿದೆ, ಆ ವಿಕಾಸ ಆಗ್ಬೇಕು ಜ್ಞಾನ. ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ. ಹೇಗೆ? ಸೂರ್ಯ ಹುಟ್ಟುತ್ತಾ ಇರ್ತಾನೆ. ಸೂರ್ಯ ಹುಟ್ಟಬೇಕಾದ್ರೆ ಸ್ವಲ್ಪ ಬೆಳಕಾಗುತ್ತೆ. ಅದಕ್ಕೆ ಸೂರ್ಯೋದಯ ಅಂತೀವಿ ನಾವು. ಸೂರ್ಯ ಬಂದ ಮೇಲೆ ಸೂರ್ಯೋದಯ ಅನ್ನೋದಿಲ್ಲ. ಅಂದ್ರೆ ಆ ಬೆಳಕು ಬರ್ತಾ ಇರುತ್ತೆ ದಿನ ಧ್ಯಾನ ಮಾಡ್ದಂಗು ಮಾಡ್ದಂಗು ಮಾಡ್ದಂಗು. ಆ ಬೆಳಕೆ ಜ್ಞಾನ. ಜ್ಞಾನ ಏನಂತ ಗೊತ್ತಾಯ್ತು, ಅಜ್ಞಾನ ಏನಂತ ಗೊತ್ತಾಗಬೇಕು ನಮಗೆ. ಜ್ಞಾನ ತಿಳಿದ ಮೇಲೆ ಅಜ್ಞಾನ ಏನಂತ ಗೊತ್ತಾಗುತ್ತೆ, ಅಲ್ಲಿ ತನಕ ಗೊತ್ತಾಗ ಸಂಭವ. ಯಾಕಂದ್ರೆ ನಾವು ಯಾವಾಗ ಈ ಬೆಳಕನ್ನ ಕಾಣ್ತೀವಿ, ಕತ್ಲದು ಕತ್ಲ ಏನಂತ ಗೊತ್ತಾಗುತ್ತೆ. ಕತ್ಲಲ್ಲಿ ಇದ್ದಾಗ ನಮ್ಮ ಸ್ಥಿತಿ ಹೇಗಂತ ಗೊತ್ತಾಗುತ್ತೆ. ಅಲ್ಲೇನಿರುತ್ತೆ? ಕತ್ಲಲ್ಲಿ ಇದ್ದಾಗ ದುಃಖ ಇರುತ್ತೆ, ಕಂಪ್ಯಾರಿಸನ್ ಇರುತ್ತೆ, ಆ ಫ್ಯೂಚರ್ಲಿರುತ್ತೆ, ಪಾಸ್ಟ್ಲಿರುತ್ತೆ, ನಡೆದೋಗಿರ್ತಕ್ಕಂಥ ಅವಮಾನಗಳು ಮಾನಗಳು ಇರ್ತವೆ. ಅಥವಾ ಪ್ರೆಸೆಂಟಲ್ಲಿ ನಾವು ಚೇಷ್ಟೆಗಳು ಮಾಡ್ತಿರ್ತೀವಿ. ನನಗೆ ಆ ನನ್ನೆಲ್ಲರೂ ಹೊಗಳ್ಬೇಕು, ನನಗೆ ದುಡ್ಡು ಬೇಕು, ನನಗೆ ಆಸ್ತಿ ಬೇಕು, ಎಲ್ಲರೂ ನನಗೆ ಶಬಾಷ್ ಅನ್ಬೇಕು, ಆ ನನಗೆ ಇನ್ನೇನೋ ಬೇಕಂತಿರ್ತೀವಿ ನಾವು ಪ್ರೆಸೆಂಟಲ್ಲಿ. ಆ ಧ್ಯಾನ ಇಲ್ಲಂದ್ರೆ ನಾನು ಈ ಪ್ರಪಂಚಕ್ಕೆ ಶ್ರೀಮಂತ ಆಗ್ಬೇಕು. ನೋಡಿ, ಮೂರ್ಖ. ಆ ನಾನು ದುಡ್ಡು ಮಾಡಬೇಕು ಧ್ಯಾನಕ್ಕೆ ಬಂದಿಲ್ಲ ಅಂದ್ರೆ, ಆ ಗುರು ಸಾಂಗತ್ಯ ಅಥವಾ ಒಂದು ಆಧ್ಯಾತ್ಮಿಕತೆಗೆ ಬಂದಿಲ್ಲ ಅಂದ್ರೆ, ನಾನು ಪ್ರಪಂಚಕ್ಕೆ ಶ್ರೀಮಂತ ಆಗ್ಬೇಕು, ನಾನು ಟಾಟಾ ಬಿರ್ಲಾ ಆಗ್ಬೇಕು, ಅಂಬಾನಿ ಆಗ್ಬೇಕು, ಆ ಮನೆ ಮೇಲೆ ಮನೆ ಕಟ್ಟಬೇಕು, ನನಗೆ ಒಂದು 100 ಮನೆ ಬೇಕು. ಮೂರ್ಖ. ಸೊ ಅಜ್ಞಾನ ಅದು ಧ್ಯಾನಕ್ಕೆ ಬಂದಿಲ್ಲ ಅಂದ್ರೆ. ಧ್ಯಾನಕ್ಕೆ ಬಂದಾಗ ಕೂಡ ಚೇಷ್ಟೆಗಳು ಇರ್ತವೆ ಇವೆಲ್ಲ. ಅಂದ್ರೆ ಅವಾಗ ಬೆಳಕು ಸ್ಟಾರ್ಟ್ ಆಗಿರುತ್ತೆ, ಹಂಗಾಗಿ ಚೇಷ್ಟೆಗಳು ಇರ್ತವೆ. ಬೆಳಕು ಯಾವಾಗ ಸಂಪೂರ್ಣ ಆಗುತ್ತೆ ಆ ಚೇಷ್ಟೆಗಳು ಹೋಗ್ತವೆ. ಏನಪ್ಪಾ ಅಜ್ಞಾನ ಅಂದ್ರೆ? ಈ ತರ ಆ ಅಹಂಕಾರ, ಸೋಮಾರಿತನ, ಆ ಅಸೂಯೆ,
ಅಥವಾ ಸುಮ್ಮನೆ ತಲೆ ಓಡಿಸೋದು, ತಲೆ ಮೇಲೆ ಎಚ್ಚರನೇ ಇರೋದಿಲ್ಲ, ಸುಮ್ಮನೆ ಮಾತಾಡೋದು, ಬಾಯಿ ಮೇಲೆ ಎಚ್ಚರ ಇರೋದಿಲ್ಲ. ಈ ಬಾಯಿಂದ ಏನು ಮಾತು ಬರ್ತಿದೆ, ಈ ತಲೆಯಿಂದ ಆಲೋಚನೆ ಏನು ಬರ್ತಿದೆ, ಅದ್ರ ಕಡೆ ಗಮನ ಇರೋದಿಲ್ಲ. ಅದೇ ಅಜ್ಞಾನ. ಯಾಕಂದ್ರೆ ನಿನ್ನ ಮಾತು, ನಿನ್ನ ಆಲೋಚನೆ ಒಂದು ಸನ್ನಿವೇಶ ಸೃಷ್ಟಿ ಮಾಡುತ್ತೆ. ಅದಕ್ಕೂ ಬೇರೆಯವ್ರಿಗೆ ಹಾನಿ ಮಾಡ್ಬೋದು, ಬೇರೆಯವ್ರಿಗೆ ತೊಂದರೆ ಮಾಡ್ಬೋದು. ಬೇರೆಯವ್ರಿಗೆ ತೊಂದರೆ ಮಾಡೋಕ್ಕಿಂತ ಮುಂಚೆ ನಿನ್ನ ಹಾನಿ ಮಾಡ್ತಿದೆ ಅದು, ಅದನ್ನ ತಿಳ್ಕ ಫಸ್ಟ್. ಏನು? ನಿನ್ನ ಮಾತಿಂದ ನಿನ್ನ ಆತ್ಮ ಹಾಳಾಗ್ತಿದೆ, ನಿನ್ನ ಶಕ್ತಿ ವ್ಯರ್ಥ ಆಗ್ತಿದೆ. ನೀ ಏನು ಜ್ಞಾನನ್ನ ಪಡಿಬೇಕಂತಿದ್ದಿ, ಜ್ಞಾನ ವಿಕಾಸ ಮಾಡ್ಕೋಬೇಕಂತಿದ್ದಿ, ಅದು ಪೋಸ್ಟ್ಪೋನ್ ಆಗ್ತಿದೆ ದಿನ 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 ದಿನ. ಅನಂತ ವಿಶ್ವ, ಅನಂತ ಸೃಷ್ಟಿ, ಅನಂತ ಜ್ಞಾನ ಇದೆ, ಸಾಗರದಷ್ಟು ಜ್ಞಾನ ಇದೆ. ಆ ಸಾಗರದಷ್ಟು ಜ್ಞಾನ ಏನು ಮಾಡ್ತಿದ್ಯಾ? ಪೋಸ್ಟ್ಪೋನ್ ಮಾಡ್ತಿದ್ದೆ, ನಾಳೆಗೆ 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 ನಾಳೆಗೆ, ನಿನ್ನ ಚೇಷ್ಟೆಗಳಿಂದ, ನಿನ್ನ ವ್ಯರ್ಥ ಮಾತುಗಳಿಂದ, ವ್ಯರ್ಥ ಆಲೋಚನೆಗಳಿಂದ. ಈ ವಿಷಯ ಯಾವಾಗ ಗೊತ್ತಾಗುತ್ತೆ? ನೀನು ಜ್ಞಾನದಲ್ಲಿದೆಯಾ, ಇಲ್ಲಾಂದ್ರೆ ನೀನು ಅಜ್ಞಾನದಲ್ಲೇ ಇದೆ ಇನ್ನು. ನಿನಗೆ ಟೆಸ್ಟ್ ಅದು. ಧ್ಯಾನಕ್ಕೆ ಬರ್ದಿರೋರು ಬೇರೆ, ಅವ್ರ ದಾರಿನೇ ಬೇರೆ. ಅದು ಬೇಕು, ಇದು ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು. ಧ್ಯಾನಕ್ಕೆ ಎಂಟ್ರಿ ಆದ್ರೆ ಏನ್ ಮಾಡ್ತಿರ್ತಾರೆ? ಹುಡುಕ್ತಿರ್ತಾರೆ, ಅಲ್ಲಿದೆ ಇಲ್ಲಿದೆ. ತಪ್ಪಲ್ಲ, ಹುಡುಕು, ಸತತ ಪ್ರಯತ್ನ ಮಾಡು. ಏನು? ಶ್ವಾಸ ಜೊತೆ ಕುತ್ಕ 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 ಕುತ್ಕಂತಾನೆ ಇರು. ಕಣ್ಣು ಮುಚ್ಚು, ಉಸಿರಾಟ ಗಮನಿಸು. ಎಲ್ಲೇ ತನಕ ಕುತ್ಕಂದ್ರೆ ಈ ದೇಹ ವಜ್ರ ಆಗ್ಬೇಕು, ಅಲ್ಲೇ ತನಕ ಆಂಜನೇಯಂತರ ಆಗ್ಬೇಕು. ಆಂಜನೇಯಂತರ ಆದಾಗ ನೀನು ಎದ್ದು ಹೇಳ್ತೀಯ, ಎದ್ದು ಏನ್ ಮಾಡ್ತೀಯ? ಸೇವೆ ಮಾಡ್ತೀಯ. ಅವಾಗೆಲ್ಲ ಹುಟ್ಟೋದೆಲ್ಲ ಪರಿಮಳನೇ. ನೋಡಿ, ದುರ್ಗಂಧ ಇರೋದಿಲ್ಲ ಅಲ್ಲಿ, ಪರಿಮಳ ಇರುತ್ತೆ ಅಲ್ಲಿ. ಸೊ ಅವಾಗ ನೀನು ಜ್ಞಾನಿ ಆದಿ. ನೋಡಿ ಮಾಸ್ಟರ್ಸ್, ಅಂದ್ರೆ ನೀನು ನಿನ್ನ ಅಂತರಂಗ ಶುದ್ಧಿ ಆಗ್ಬೇಕು, ಒಳಗಡೆ ಶುದ್ಧ ಆಗ್ಬೇಕು, ಪರಿವರ್ತನೆ ಆಗ್ಬೇಕು, ಕಂಪ್ಲೀಟ್ ಆಗಿ, ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗ್ಬೇಕು, ಶಿಫ್ಟ್ ಆಗ್ಬೇಕು. ಇಲ್ಲಿಂದ ಮನಸ್ಸಿಂದ ಆತ್ಮಕ್ಕೆ ಶಿಫ್ಟ್ ಆಗ್ಬೇಕು, ದೇಹದಿಂದ ಮನಸ್ಸಿಂದ ಆತ್ಮಕ್ಕೆ ಶಿಫ್ಟ್ ಆಗ್ಬೇಕು. ನೀನು ಆತ್ಮ ಅಂದ್ರೆ ಏನು? ನೀನೇ ಭಗವಂತ, ಆತ್ಮೇ ಪರಬ್ರಹ್ಮ. ಯಾವಾಗ ನೀನು ಪರಬ್ರಹ್ಮ ಸ್ವರೂಪ ಆಗ್ತೀಯ, ಎಲ್ಲರಿಗೂ ಕೂಡ ಪರಿಮಳ ಅನಿಸ್ತೀಯ ನೀನು. ನೋಡಿ, ಸೊ ಹಾಗಾಗಿ ಅಜ್ಞಾನ ಅಂದ್ರೆ ಏನಪ್ಪಾ ಅಂತ ಜ್ಞಾನಕ್ಕೆ ಬಂದಾಗೆ ಗೊತ್ತಾಗುತ್ತೆ ನಮಗೆ. ಅದು ಇರೋ ವಿಷಯ. ಜ್ಞಾನದ ಜ್ಞಾನ ಮಾರ್ಗದಲ್ಲಿದ್ದಾಗ, ಜ್ಞಾನ ಪಡಿತಿದ್ದಾಗ ಅಜ್ಞಾನ ಏನಂತ ಗೊತ್ತಾಗುತ್ತೆ. ನೀನು ಏನ್ ಮಾಡ್ತೀಯ? ಅಜ್ಞಾನನ ನೀನು ಕಂಡ್ರೆ ಅದನ್ನ ವಿಟ್ನೆಸ್ ಮಾಡ್ತೀಯ, ಜಡ್ಜ್ ಮಾಡೋದಿಲ್ಲ, ಕಮೆಂಟ್ ಮಾಡೋದಿಲ್ಲ, ವಿಟ್ನೆಸ್ ಮಾಡ್ತೀಯ ಅಷ್ಟೇ. ನನಗೆ ಆ ವಿಷಯ ಬೇಡ, ನಾನು ನಾನು ಅದನ್ನ ಜಡ್ಜು ಮಾಡೋದಿಲ್ಲ, ಕಮೆಂಟು ಮಾಡೋದಿಲ್ಲ. ಇದೇ ಅಜ್ಞಾನ ಅಷ್ಟೇ. ನಾನು ಧ್ಯಾನ ಹೇಳ್ತೀನಲ್ಲಿ, ಆ ನಾನು ಜ್ಞಾನ ಕೊಡ್ತೀನಿ. ಏನು ಜ್ಞಾನ? ಧ್ಯಾನ ಮಾಡು, ಸಮಯ ವ್ಯರ್ಥ ಮಾಡಬೇಡ. ನೋಡಿ, ಅಂದ್ರೆ ನೀನು ಜ್ಞಾನಕ್ಕೆ ಬಂದಿದೀಯಾ ಅವಾಗ. ಸೊ ಪ್ರತಿಯೊಬ್ಬರು ತಿಳ್ಕೋಬೇಕಾಗಿದ್ದಿದ್ದೆ ಏನು? ಜ್ಞಾನ ಜ್ಞಾನ ಜ್ಞಾನ. ಜ್ಞಾನ ಸಂಪಾದಿಸ್ಕೋಬೇಕು. ಸಾಗರದಷ್ಟಿದೆ ಆ ಒಂದು ಆನಂದ. ಬ್ರಹ್ಮ ಬ್ರಹ್ಮ ಅಂದ್ರೆ ಏನು? ಇಡೀ ಸೃಷ್ಟಿ ತುಂಬಾ ಆನಂದ ಇದೆ. ನೀನ್ ಏನ್ ಮಾಡ್ತಿದೀಯಾ? ನಿನ್ನ ಒಂದು ಅಜ್ಞಾನದಿಂದ ಆ ಬೇಡ್ದಿರ ವಿಷಯಗಳಲ್ಲಿ ಸಿಗಕೊಂಡು ಆ ಜ್ಞಾನವನ್ನ, ಆನಂದನ್ನ ನೀನು ದೂರ ಮಾಡ್ಕೊಂತಿದೀಯಾ. ಸೊ ಹಾಗಾಗಿ ನಮಗೆ ಆ ಜ್ಞಾನನ್ನ ಸಂಪಾದಿಸ್ಕೊಂತಾನೆ ಇರಬೇಕು. ಆತ್ಮ ಏನ್ ಕೇಳುತ್ತೆ? ನೀನ್ ಯಾಕೆ ಬಂದಿದ್ಯಾ? ಜ್ಞಾನ ಸಂಪಾದಿಸ್ಕೊಳಕ್ ಬಂದಿದ್ಯಾ? ನಾನು ಯಾರು? ರಮಣ ಮಹರ್ಷಿ ಅದಕ್ಕೆ ಕೂತ್ರು, 1000 ಸತಿ ಹೇಳಿದೆ ನಾನು. ಬೇಕು. ಅವಾಗ ಏನಾಗುತ್ತೆ? ಎಲ್ಲ ಒಂದು ವಿಷಯಗಳು ತಿಳಿತಾ ಬರ್ತವೆ. ಏನು ವಿಷಯ? ನಾನು ಯಾರು? ಆತ್ಮ ಅಂತ ಗೊತ್ತಾಯ್ತು. ಅವಾಗ ಏನಾಗುತ್ತೆ? ನೀನ್ ದೇಹದಿಂದ ಸಪರೇಟ್ ಆಗ್ತೀಯಾ, ಬಂಧಗಳು ಬಿಡ್ತೀಯಾ. ಬಂಧಗಳು ಬಿಟ್ಟು ಕಾನ್ಸ್ಟೆಂಟ್ ಎಫರ್ಟ್ ಆಗ್ತೀಯ. ಯಾಕೆ ಎಫರ್ಟ್ ಆಗ್ತೀಯ ಅಂದ್ರೆ ಜ್ಞಾನದ ಒಂದು ಆ ಒಂದು ಟೇಸ್ಟ್ ಗೊತ್ತಾಗುತ್ತೆ ನಿನಗೆ ಫಸ್ಟ್. ಆ ಟೇಸ್ಟ್ ಏನಾಗುತ್ತೆ? ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು.
ಅದು ಇರೋದು ಇನ್ನೂ ಬೇಕನ್ಸುತ್ತೆ. ರುಚಿ ಗೊತ್ತಾಗುತ್ತೆ. ಯಾ ಯಾ ಯಾವ ಥರ ನಾವು ಒಂದು ಇಷ್ಟವಾದ ಊಟ ಮಾಡಿದ ತಕ್ಷಣ ಏನನ್ಸುತ್ತೆ, ಇನ್ನೂ ಬೇಕನ್ಸುತ್ತೆ. ಇದು ಕೂಡ ಹಂಗೇನೆ. ಅಂದ್ರೆ ನಿನಗೆ ಆ ಜ್ಞಾನದ ವ್ಯಾಲ್ಯೂ ಗೊತ್ತಾಯ್ತು. ಹೊಸ ಹೊಸ ವಿಷಯ ತಿಳ್ಕೊಂತಿದೀಯ. ತಿಳ್ಕೊಂಡಾಗು ನಿನ್ನ ಆ ಒಂದು ದುಃಖ ದೂರ ಆಗ್ತಿದೆ. ಯಾವುದೋ ಒಂದು ದುಃಖ ಇತ್ತು, ಆ ದುಃಖ ಏನಾಗ್ತಿದೆ, ದೂರ ಆಗ್ತಿದೆ ನಿನಗೆ. ಸಾವಿನ ಭಯ ಇತ್ತು, ಸಾವಿನ ನೋವಿತ್ತು, ಅದು ದೂರ ಆಗ್ತಿದೆ. ಅಥವಾ ನಿನ್ನ ಮೈಂಡು ಶಾಂತ ಇರಲಿಲ್ಲ, ತಳಮಳ ಇತ್ತು, ಅದು ದೂರ ಆಗ್ತಿದೆ ಜ್ಞಾನ ತಿಳ್ಕೊಂಡಷ್ಟು. ಅಥವಾ ನಿನ್ನ ಕೈಲಿ ಆಗಲ್ಲ ಅನ್ಕೊಂತಿದ್ದಿ, ನಾನು ಕೆಲ್ಸಕ್ಕೆ ಬರ್ದನು ಅನ್ಕೊಂತಿದ್ದಿ, ನನ್ನ ಕೈ ಅದೆಲ್ಲ ಏನಾಗ್ತಿದೆ, ದೂರ ಆಗ್ತಿದೆ. ಮಾತು ಬರ್ತಿದೆ, ಧೈರ್ಯ ಬಂದು ಸ್ಟೇಜಲ್ಲಿ ಮಾತಾಡ್ತಿದ್ಯಾ ನೀನು. ಸೊ ಅಂದ್ರೆ ನಿನ್ನ ಜ್ಞಾನ ಎಷ್ಟು ಹೆಚ್ಚಾಗ್ತಿದೆ, ಒಂದೊಂದು ಕೆಪಾಸಿಟಿಗಳು ಹೆಚ್ಚಾಗ್ತಿದೆ ನಿನಗೆ. ಅದಿರೋದು. ಹೊಸ ಹೊಸ ಆ ಒಂದು ಪ್ರಯತ್ನಗಳು ಮಾಡಕ್ ಪ್ರಾರಂಭ ಮಾಡ್ತಿದ್ಯಾ. ಪ್ರಯತ್ನಗಳಲ್ಲಿ ಸಕ್ಸಸ್ ಆಗ್ತಿದ್ಯಾ ನೀನು. ನೋಡಿ, ಅದಕ್ಕೆ ನೀನು ಮಾಡ್ತಿದ್ಯಾ, ನನಗೆ ಜ್ಞಾನ ಬೇಕಂತ ಕೋರ್ತಿದ್ಯಾ. ಜೊತೆಗೆ ಭೌತಿಕವಾಗಿ ಅಥವಾ ಏನೋ ಒಂದು ಕೆಲಸ ಮಾಡ್ತಾ ಸಕ್ಸಸ್ ಆಗ್ತಿದ್ಯಾ. ಜೊತೆಗೆ ಆನಂದನ ಕಾಪಾಡ್ಕೊಂತಿದ್ಯಾ ದಿನ ನೀನು. ನಿನ್ಗೆ ಏನು ಕೊರತೆ ಇಲ್ಲ. ಮೊದಲು ಎಲ್ಲ ಇತ್ತು ನಿನ್ನ ಹತ್ರ, ದುಡ್ಡಿತ್ತು, ಆಸ್ತಿ ಇತ್ತು, ಎಲ್ಲರೂ ಹೊಗಳ್ತಿದ್ರು. ಬಟ್ ಒಳಗಡೆ ಮಾತ್ರ ಸಮಾಧಾನ ಇರಲಿಲ್ಲ. ಇವಾಗ ನಿನ್ನ ಹತ್ರ ಏನೂ ಬೇಕಿಲ್ಲ ಅನ್ಸ್ತದೆ ನಿನಗೆ. ನನಗೆ ದುಡ್ಡು ಬೇಡ, ಯಾರು ಹೊಗಳೋದು ಬೇಡ ನನ್ನ. ನನಗೇನು ಬೇಗ ಅಂತಿದ್ಯಾ, ಆನಂದನೇ ಬೇಕಂತಿದ್ಯಾ. ಯಾಕಂದ್ರೆ ನಿನಗೆ ಗೊತ್ತಾಗಿದೆ ಆನಂದದ ಮುಂದೆ ಅವೆಲ್ಲ ನಶ್ವರ ಅಂತ, ಅವೆಲ್ಲ ಕೆಲ್ಸಕ್ಕೆ ಬರೋದಿಲ್ಲ ಅಂತ. ಎಲ್ಲ ಕಡೆ ಸಕ್ಸಸ್ ಆಗ್ತಿದ್ಯಾ, ಜೊತೆಗೆ ಆನಂದನ ಕಾಪಾಡ್ಕೊಂತಿದ್ಯಾ. ಆನಂದ ಹಂಗೆ ಉಳಿತಿದೆ ನಿನಗೆ. ಆನಂದ ಇದ್ದಾಗೆ ತೇಲ್ತಾ ಇರ್ತೀಯ ನೀನು. ನಿನಗೆ ಯಾವ ನೋವು ಇಲ್ಲ, ಭೌತಿಕವಾದ ನೋವುಗಳಿಲ್ಲ. ಹಾ, ಮನ್ಸಲ್ಲೂ ಕೂಡ ಏನೂ ಬೇಜಾರಿಲ್ಲ, ಡಿಪ್ರೆಷನ್ ಇಲ್ಲ. ಆನಂದ ತುಂಬಿದೆ ನಿನ್ನ ಮನ್ಸಲ್ಲೆಲ್ಲ. ನಿನಗೆ ಬೈದ್ರು ಬೇಜಾರಿಲ್ಲ, ಯಾರು ಅವಮಾನ ಮಾಡಿದ್ರು ಬೇಜಾರಿಲ್ಲ. ಅದು ಅವಾಗ ಏನ್ ಮಾಡ್ತೀಯ, ಆ ಜ್ಞಾನ ಇನ್ನೂ ಸಂಪಾದಿಸ್ಕೊಂತೀಯ. ಅವಾಗ ಏನ್ ಮಾಡ್ತೀಯ, ಸಮಯ ವ್ಯರ್ಥ ಮಾಡೋದಿಲ್ಲ. ಸಮಯ ನನಗೆ ಜ್ಞಾನಕ್ಕೋಸ್ಕರ ಬೇಕು. ಒಂದು ಕ್ಷಣ ವ್ಯರ್ಥ ಆದ್ರೆ ಅಯ್ಯೋ ವ್ಯರ್ಥ ಆಯ್ತಲ್ಲ, ಆ ಒಂದು ಆನಂದ ಕಳ್ಕೊಂಡಿಲ್ಲ ನಾನು. ಬೆಳಿಗ್ಗೆ ಒಂದು ಕ್ಲಾಸ್ ಮಿಸ್ ಆದ್ರೆ ಅಯ್ಯೋ ಇವತ್ತು ನಮ್ಮ ಗುರುಗಳ ಜ್ಞಾನ ಏನ್ ಹೇಳಿದ್ರು ಹೋಯ್ತಲ್ಲ ನನ್ಗೆ ಅಂತ ಬೇಜಾರಾಗ್ತಿದ್ಯಾ. ಯಾಕಂದ್ರೆ ಆ ಒಂದು ಆನಂದದ ವ್ಯಾಲ್ಯೂ, ಆ ಒಂದು ಜ್ಞಾನದ ಬೆಲೆ ಗೊತ್ತಾಗಿದೆ ನಿನಗೆ. ಯಾಕಂದ್ರೆ ನಿನ್ನಲ್ಲಿ ಇರ್ತಕ್ಕಂಥ ದುಃಖ ದೂರ ಆಗಿದೆ ಆ ಜ್ಞಾನದ ಬೆಲೆಯಿಂದ. ಅವಾಗ ಏನ್ ಮಾಡ್ತೀಯ, ಒಂದು ಕ್ಷಣ ವ್ಯರ್ಥ ಮಾಡೋದಿಲ್ಲ, ಪ್ರಜ್ಞೆಯಿಂದ ಬದುಕ್ತೀಯ, ವೇಸ್ಟ್ ಮಾತಾಡೋದಿಲ್ಲ, ಮುಷ್ಟಿಯ ಬಾಯಿ, ಪ್ರಜ್ಞೆ ಬರುತ್ತೆ ನಿನಗೆ, ಅರಿವು ಬರುತ್ತೆ. ಅವಾಗ ನೀನು ಅರಿವು ಬಂದಷ್ಟು ನನ್ನ ಗುರು ಅರಿವಿನೇ ಅಂತ ನಿನಗೆ ಗೊತ್ತಾಗುತ್ತೆ. ಬಸವಣ್ಣ ಗೊತ್ತಾಯ್ತು, ಹಂಗಾಗಿ ಹೇಳ್ದ. ನಿನಗೂ ಗೊತ್ತಾಗುತ್ತೆ, ಅರಿವು ಬೇಕು ನನಗೆ. ವ್ಯರ್ಥ ಮಾತಾಡಿ ನನ್ನ ಆ ಒಂದು ಆನಂದನ ಕಳ್ಕೊಂಡೆ. ಅಥವಾ ನಾನು ಏನೋ ಒಂದು ವಿಷಯ ತಿಳ್ಕೊಬೇಕಾಗಿತ್ತು, ಅದು ಪೋಸ್ಟ್ಪೋನ್ ಆಯ್ತು ನನಗೆ ಅಂತ ತಿಳ್ಕೊಂಡಿನಿ. ಅವಾಗ ಏನ್ ಮಾಡ್ತೀಯ, ಅರಿವು ಬರುತ್ತೆ ನಿನಗೆ. ವ್ಯರ್ಥ ಮಾತಾಡೋದಿಲ್ಲ, ಉಪಯೋಗ ಇಲ್ಲದ ಮಾತಾಡೋದಿಲ್ಲ. ಏನು ಬೇಕು ಅಷ್ಟೇ ಮಾತಾಡ್ತೀಯ, ಮೌನ ಕಾಪಾಡ್ಕೊಂತೀಯ. ಯಾಕಂದ್ರೆ ಶಕ್ತಿ ಮೊದ್ಲೇನೋ ದುಡ್ಡು ಖರ್ಚಾದ್ರೆ ಬೇಜಾರಾಗ್ತಿದ್ದಿ. ಇವಾಗ ಶಕ್ತಿ ವ್ಯರ್ಥ ಆದ್ರೆ ಬೇಜಾರಾಗ್ತೀಯ ನೀನು. ಅಯ್ಯೋ ಶಕ್ತಿ ಕಳ್ಕೊಂಡ್ಬಿಟ್ಟಿಲ್ಲ ನಾನು ಅಂತ. ಯಾಕಂದ್ರೆ ನೀನ್ ಜ್ಞಾನದಲ್ಲಿ ಇದೀಯಾ. ಜ್ಞಾನ ಒಂದು ಹೆಚ್ಚು ಮಾಡ್ಕೊಳ ಒಂದು ಕೆಲಸದಲ್ಲಿ ಇದೆಯಾ ನೀನು ದಿನ. ಆ ನಿನ್ನ ಪ್ರಯತ್ನ ದಿನಾ ಎದ್ದ ತಕ್ಷಣ 3:30 4 ಗಂಟೆಗೆ ಎದ್ದ ತಕ್ಷಣ ನನಗೆ ಇವತ್ತು ಜ್ಞಾನ ಬೇಕು, ಇನ್ನೂ ಬೇಕು ನನಗೆ, ಇನ್ನೂ ಬೇಕಂತಿದ್ಯಾ. ನೀನು ಜ್ಞಾನಿ ಆಗಿದೆಯಾ. ಆ ಜ್ಞಾನ ಉದಯ ಆಗಿದೆ. ಉದಯ ಆದ್ಮೇಲೆ ಜ್ಞಾನದ ಬೆಲೆ ಗೊತ್ತಾಗುತ್ತೆ. ಹೇಗೆ ಸೂರ್ಯ ಹುಟ್ಟಿದ ತಕ್ಷಣ ಈ ಪ್ರಪಂಚಕ್ಕೆಲ್ಲ ಬೆಲೆ ಗೊತ್ತಾಗುತ್ತೆ, ನಮ್ಮಲ್ಲೂ ಕೂಡ ಧ್ಯಾನ ಮಾಡಿದ ತಕ್ಷಣ ಒಂದು ಬೆಳಕು ಪ್ರಾರಂಭ ಆಗುತ್ತೆ. ಅವಾಗ ಆ ಬೆಳಕು ಬೆಲೆ ಗೊತ್ತಾಗುತ್ತೆ ನಮಗೆ. ಸೂರ್ಯ ಇಲ್ಲಾಂದ್ರೆ ಈ ಭೂಮಿ ಏನಾದ್ರೂ ಕೆಲಸ ಮಾಡುತ್ತಾ. ಸೂರ್ಯ ಹುಟ್ಟುತ್ತಾ ಇದ್ದಾನೆ ಇವಾಗ. ಪ್ರಪಂಚ ಎಲ್ಲ ಕೇಳೋದು ಸೂರ್ಯನ್ನೇ. ಯಾಕಂದ್ರೆ ಸೂರ್ಯ ಇಲ್ಲಾಂದ್ರೆ ಆಹಾರ ಇಲ್ಲ, ಈ ಭೂಮಿ ಮೇಲೆ ಯಾರು ಬದುಕೋದಿಲ್ಲ. ನೋಡಿ, ಹಂಗೇನೆ ಒಬ್ಬ ಮನುಷ್ಯ ಮಾಧವ ಆಗ್ಬೇಕಂದ್ರೆ, ಭಗವಂತ ಆಗ್ಬೇಕಂದ್ರೆ, ಮನುಷ್ಯನ ಜೀವನಕ್ಕೆ ಅರ್ಥ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಅವನಿಗೆ ಜ್ಞಾನ ಬೇಕು. ಅದು ಇರೋದು. ಸೂರ್ಯ ಪ್ರಪಂಚಕ್ಕೆ ಹೇಗ್ ಬೇಕು, ಪ್ರತಿ ಮನುಷ್ಯಗೂ ಧ್ಯಾನ ಬೇಕು. ಧ್ಯಾನದಿಂದ ಜ್ಞಾನ ಬರುತ್ತೆ. ಅವಾಗೆ
ಯಾವಾಗ ಜೀವನಕ್ಕೆ ಧ್ಯಾನ ಸಿಗುತ್ತೆ, ಜೀವನಕ್ಕೆ ಪರಮಾರ್ಥ ಸಿಗುತ್ತೆ, ಅವಾಗ ಅರ್ಥ ಸಿಗುತ್ತೆ, ಎಲ್ಲ ಅರ್ಥ ಸಿಗುತ್ತೆ. ನಾನು ಯಾರು, ಈ ಮನಸ್ಸಂದ್ರೇನು, ದೇಹ ಅಂದ್ರೇನು, ಬುದ್ಧಿ ಅಂದ್ರೇನು, ಸಾವು ಅಂದ್ರೇನು, ಹುಟ್ಟು ಅಂದ್ರೇನು, ಸಮಾಜ ಅಂದ್ರೇನು, ಸಂಸಾರ ಅಂದ್ರೇನು, ಮಕ್ಕಳಂದ್ರೇನು, ಗಂಡ ಅಂದ್ರೇನು, ಹೆಂಡ್ತಿ ಅಂದ್ರೇನು. ಆ ಅವಾಗ ಏನ್ ಮಾಡ್ತೀಯ? ಪ್ರತಿದಿನ ಜ್ಞಾನ 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 ಸಂಪಾದಿಸ್ಕೊಂತೀಯ, ಸಮಯ ವ್ಯರ್ಥ ಮಾಡೋದಿಲ್ಲ. ಸ್ವಾಧ್ಯಾಯ ಮಾಡ್ತೀಯಾ, ಬುಕ್ಸ್ಗಳು ತೆಗಿತೀಯಾ, ಬುಕ್ಸ್ಗೂ ಓದ್ತಾನೆ ಇರ್ತೀಯಾ. ನನಗೆ ಅರ್ಥ ಆಗೋದಿಲ್ಲ ಅಂತಕ್ಕಂಥ ಆಲೋಚನೆನೇ ಬರೋದಿಲ್ಲ, ಯಾಕಂದ್ರೆ ನೀನು ಜ್ಞಾನಿ ಆಗಿದೆಯಾ. ಪ್ರಯತ್ನ ಮಾಡ್ತೀಯಾ, ಒಂದ್ಸಲ ಇಲ್ಲ, ಎರಡು ಸಲ ಇಲ್ಲ, ಮೂರು ಸಲ ಇಲ್ಲ, ಪ್ರಯತ್ನ ಮಾಡ್ತಾನೆ ಇರ್ತೀಯಾ. ಪ್ರಯತ್ನ ಮಾಡಿ ಮಾಡಿ ಒಂದಿನ ಸಕ್ಸಸ್ ಆಗ್ತೀಯಾ, ಎಲ್ಲ ಬುಕ್ ಅರ್ಥ ಆಗುತ್ತೆ ನಿನಗೆ. ಪ್ರಯತ್ನ ಅಂದ್ರೇನು? ಕಾನ್ಸ್ಟೆಂಟ್ ಎಫರ್ಟ್. ಏನು? ಧ್ಯಾನ ಸಾಧನೆ ಮಾಡ್ತೀಯಾ, ಅಳದಿಲ್ಲ ನೀನು ಅರ್ಥ ಆಗ್ತಿಲ್ಲ ಅಂತ. ನನಗೆ ಶಕ್ತಿ ಕಡಿಮೆ ಇದೆ, ಶಕ್ತಿ ಕೊರತೆ ಇದೆ, ನಾನೇನ್ ಮಾಡ್ತೀನಿ? ಧ್ಯಾನ ಸಾಧನೆ ಮಾಡ್ತೀನಿ, ಈ ಪೂಜೆ ಸೈಡಿಗೆ ಬಿಸಾಕ್ತೀನಿ, ಬೇಡ ನನಗೆ. ಆ ಪೂಜೆಯಿಂದ ನನಗೇನು ಲಾಭ ಆಗಲಿಲ್ಲ, ನಾನು ಬೇರೆಯವ್ರನ್ನೇ ಹೊಗಳ್ತಿದ್ದೆ, ಬೇರೆಯವ್ರನ್ನೇ ಕೊಂಡಾಡ್ತಿದ್ದೆ, ಬೇರೆಯವ್ರ ಶಕ್ತಿ ಮೇಲೆ ಡಿಪೆಂಡ್ ಆಗಿದ್ದೆ. ನನ್ನ ಶಕ್ತಿ ನನಗೆ ಗೊತ್ತಾಗಬೇಕು. ನಾನು ಕೂಡ ಆತ್ಮ, ನಾನು ಭಗವಂತ, ನಾನು ದೇಹ ಅಲ್ಲ, ನನ್ನ ಮನಸ್ಸಲ್ಲ. ನಾನು ಆತ್ಮ ಅಂದ್ರೆ ನಾನು ಬ್ರಹ್ಮ ಅದೇ. ಬ್ರಹ್ಮ ಅಂತ ಹೇಳ್ತಿದ್ದಾರೆ, ಬಟ್ ಏನು ಬ್ರಹ್ಮ ಅಂದ್ರೆ? ಅದಕ್ಕೋಸ್ಕರ ಏನ್ ಮಾಡ್ತೀಯ? ಕಾನ್ಸ್ಟೆಂಟ್ ಎಫರ್ಟ್ ಆಗ್ತೀಯ, ಒಳಗೆ ಹೋಗ್ತೀಯ ನೀನು. ಆತ್ಮ ಅಂದ್ರೇನು? ಅಂತರ, ಒಳಗಡೆ ಅದು, ಹೊರಗಡೆ ಇಲ್ಲ. ಫಸ್ಟ್ ಒಳಗಿದೆ ಆತ್ಮ ಅಂತ ಗೊತ್ತಾಗುತ್ತೆ. ಅವಾಗ ಏನ್ ಮಾಡ್ತೀಯ? ಅಂತರಂಗಕ್ಕೆ ಹೋಗ್ತೀಯ, ಕುತ್ಕಂತೀಯ ಕುತ್ಕಂತೀಯ ಕುತ್ಕಂತೀಯ, ಗೊತ್ತಾಗತ್ತೆ ನನಗೆ, ಓಹೋ ಇದು ನಾನು. ಗೊತ್ತಾದಾಗ ಏನ್ ಮಾಡ್ತೀಯ? ಮತ್ತೆ ದಿನಾ ನೀನು ಒಳಗಡೆ ಅದೇ ಕೆಲಸ ನಿನಗೆ. ಯಾವಾಗ ಒಳಗಡೆ ಎಲ್ಲ ವಿಷಯ ಗೊತ್ತಾಗುತ್ತೆ, ಹೊರಗಡೆದ ಅರ್ಥ ಆಗುತ್ತೆ ನಿನಗೆ. ಅಲ್ಲೇ ತನಕ ಅಸಂಭವ. ಪ್ರತಿ ಮನುಷ್ಯಗೂ ಕೂಡ ಧ್ಯಾನ ಬೇಕೇ ಬೇಕು. ಹೇಗೆ ಭೂಮಿಗೆ ಸೂರ್ಯ ಬೇಕು, ಮನುಷ್ಯಗೂ ಧ್ಯಾನ ಬೇಕೇ ಬೇಕು. ನಮ್ಮ ಗುರುಗಳು ಹೇಳಿದ್ದಾರೆ, ಧ್ಯಾನ ಇಲ್ಲಾಂದ್ರೆ ಅವನ ಜೀವನ ಎಲ್ಲ ಕತ್ಲು, ಪ್ರತಿ ಒಂದು ಕೂಡ ಕತ್ಲೆ ಅದು ಇರೋದು. ಧ್ಯಾನ ಅಂದ್ರೇನು? ನಿನ್ನೊಳಗೆ ನೀನು ಹೋಗೋದು, ಅಂತರ್ಪ್ರಯಾಣ. ಬೇರೆಲ್ಲ ಬಹಿರ್, ಹೊರಗಡೆದು. ಅಂತರ್ಮುಖಿ ಆಗು, ಸದಾ ಸುಖಿ ಇರ್ತೀಯ ನೀನು, ಅದು ಇರೋದು ನೋಡಿ. ಅಂತರ್ಮುಖಿ ಸದಾ ಸುಖಿ ಅಂತಾರೆ ಅದಕ್ಕೆ. ಸದಾ ಸುಖವಾಗಿರ್ಬೇಕಂದ್ರೆ, ಸುಖ ಅಂದ್ರೇನು? ಆನಂದ. ಸುಖ ಅಂದ್ರೆ ಸಂಪತ್ತಲ್ಲ, ದುಡ್ಡಲ್ಲ. ಈ ಪದದಲ್ಲಿ ಅಂತರ್ಮುಖಿ ಸದಾ ಸುಖಿ ಅಂದ್ರೇನು? ಅಂತರ್ಮುಖಿ ಆದವನು ಯಾವತ್ತೂ ಆನಂದವಾಗಿರ್ತಾನೆ. ಅವನ ಹತ್ರ ಎಲ್ಲ ಇರುತ್ತೆ, ಅವನ ಹತ್ರ ಇಡೀ ವಿಶ್ವನೇ ಒಂದು ವಿಶ್ವ ಜೊತೆ ಒಂದಾಗಿರ್ತಾನೆ. ಇನ್ನೇನ್ ಬೇಕು ಅವನಿಗೆ? ಇಡೀ ಸೃಷ್ಟಿ ಜೊತೆ ಒಂದಾಗಿರ್ತಾನೆ ಅವನು, ಅವ್ನಿಗೆ ಇನ್ನೇನು ಕೊರತೆ ಇರುತ್ತೆ? ಸೊ ಹಾಗಾಗಿ ನಾವು ಪ್ರತಿದಿನ ನಮ್ಮ ಪ್ರಯತ್ನ ಏನಪ್ಪಾ ಅಂತಂದ್ರೆ, ಜ್ಞಾನ 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 ಅದು ಇರೋದು. ಜ್ಞಾನ ಅಂದ್ರೇನು? ಒಳಗಿಂದ ಸ್ಪಷ್ಟತೆ ಬರಬೇಕು, ಅದು ಇರೋದು. ಏನೋ ಕೇಳ್ದೆ ಅಂತಂದ್ರೆ ಈ ಕಡೆ ಹೋಗುತ್ತೆ. ಕೇಳಿದ್ದು ಆಚರಣೆ ಬರ್ಬೇಕಂದ್ರೆ ನೀನು ಸಾಧನೆ ಮಾಡಬೇಕು. PSSM ಅಲ್ಲಿ ಏನು ಆಚರಣೆ ಇದೆ? ಪತ್ರಿಜಿ ಅಂದ್ರೆ ಆಚರಣೆ. ಯಾಕಂದ್ರೆ ಪತ್ರಿ ಸರ್ ಏನ್ ಮಾಡಿದಾರೆ, ನಮ್ನೆಲ್ಲ ಕುಂದ್ರಿಸಿದ್ದಾರೆ. PSSM ಮೈಸೂರಲ್ಲಿರೋರು ಏನ್ ಮಾಡ್ತಾರೆ? ಕುಂದ್ರಿಸ್ತಾರೆ, ಸುದ್ದಿ ಹೇಳೋದಿಲ್ಲ. ಇಲ್ಲಿ ಪ್ರವಚನಗಳಿಲ್ಲ, ಪ್ರವಚನಗಳು ಮುಗಿದೋದ್ವು. ಪ್ರವಚನಕ್ಕೋಸ್ಕರ ಹುಟ್ಟಿದ್ದಲ್ಲ PSSM ಮೈಸೂರು ಅಥವಾ PSSM, ಆಚರಣೆಗೋಸ್ಕರ ಹುಟ್ಟಿರೋದು. ಯಾಕಂದ್ರೆ ಪ್ರವಚನಗಳಿಂದ ಏನಾಗುತ್ತೆ? ಇನ್ನು ಬಂದ, ಇನ್ನು ಗೊತ್ತಂತಕ್ಕಂಥ ಅಹಂಕಾರ ಬರುತ್ತೆ, ಅದು ಪ್ರಾಪಂಚಿಕ ಅದು ಪ್ರವಚನ. ಆಚರಣೆ ಅನ್ನೋದು ಆಧ್ಯಾತ್ಮ. ನೆನ್ಪಿಟ್ಕೊಳ್ಳಿ, ಇದು ಸ್ಪಷ್ಟವಾಗಿ ಬರ್ಕೊಳ್ಳಿ. ಪ್ರವಚನಗಳು ಬೇಕಿಲ್ಲ ನಮಗೆ, ನಾವು ಹೇಳೋ ಮಾತುಗಳು ಅರ್ಥ ಆಗ್ಬೇಕು ನಮಗೆ. ಅದು ಅಂತರಂಗಕ್ಕೆ ತಲುಪಬೇಕು, ತಲುಪಿ ಬುದ್ಧಿ ಬುದ್ಧಿ ಬರಬೇಕು, ಆಚರಣೆಗಳು ಬರಬೇಕು. ಆಚರಣೆಗಳು ಯಾವಾಗ ಬರ್ತವೆ? ನಮ್ಮ ಅಂತರಂಗಕ್ಕೆ ಹೋದಾಗ. ಅದು ಇರೋದು ವಿಷಯ, ಒಳಗಡೆ ಹೋಗ್ಬೇಕು, ಅರ್ಥ ಆಗ್ಬೇಕು ವಿಷಯಗಳು. ಅಂಡರ್ಸ್ಟ್ಯಾಂಡಿಂಗ್ ಅಂತ ಅದಕ್ಕೆ ಸ್ಪಿರಿಚುಯಾಲಿಟಿನಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಫಾರ್ಮೇಶನ್ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ನೋಡಿ. ಅರ್ಥ ಆಗ್ಬೇಕು, ಅದು ಇರೋದು ವಿಷಯ. ಅರ್ಥ ಆದಾಗ ಜೀವನಕ್ಕೆ ಪರಮಾರ್ಥ ಸಿಗುತ್ತೆ, ಅದು ಇರೋದು ವಿಷಯ. ಒಬ್ಬ ಗುರು, ಒಬ್ಬ ಮಾಸ್ಟರ್ ಅರ್ಥ ಆಗ್ಬೇಕಂದ್ರೆ ನೀನು ಗುರು ಹೇಳಿದ್ ಮಾಡ್ಬೇಕು. ಅವಾಗ ಏನಾಗುತ್ತೆ? ಗುರು ಅರ್ಥ ಆಗ್ತಾನೆ, ಮಾಸ್ಟರ್ ಅರ್ಥ ಆಗ್ತಾನೆ ನಿನಗೆ. ಏನು? ಸಾಧನೆ ಮಾಡು, ಕುತ್ಕ ಕುತ್ಕ. ಬೇರೆಯವ್ರನ್ನ ಎಷ್ಟೊತ್ತು ಪೂಜಿಸ್ತೀಯ? ಬೇರೆಯವ್ರ ಮೇಲೆ ಎದಕ್ಕೆ ಡಿಪೆಂಡ್ ಆಗ್ತೀಯ? ನೀನ್ ಏನು? ನಾನು ಪತ್ರಸರ ಹತ್ರ ಹಾಕಿರೋದು ಅಂದ್ರೆ
ಪ್ರತಿಯೊಬ್ಬರು ಕೂಡ ಮಾಸ್ಟರ್ ಅಂತ ಹೇಳಿದರು, ಪ್ರತಿಯೊಬ್ಬನು ಭಗವಂತ ಅಂತ ಹೇಳಿದರು, ನೀನು ನನ್ನ ಸ್ನೇಹಿತ ಅಂತ ಹೇಳಿದರು. ಅದಕ್ಕೆ ನಾನು ಗುರು ಅಂತ ಅವ್ರನ್ನ ಸ್ವೀಕಾರ ಮಾಡಿದೆ. ನೀನು ನನ್ನ ಶಿಷ್ಯ ಅನ್ಲಿಲ್ಲ ಅವರು, ಎಲ್ಲಿ ಅನ್ಲಿಲ್ಲ. ನಿನ್ನಲ್ಲಿ ಅನಂತವಾದ ಶಕ್ತಿ ಇದೆ, ನನ್ನಲ್ಲಿ ಏನಿದೆ ನಿನ್ನಲ್ಲಿ ಅದೇ ಇದೆ ಅಂತ ಹೇಳಿದ್ರು. ಇದು ಜ್ಞಾನ. ನಾವು ಅರ್ಥ ಮಾಡ್ಕೋಬೇಕು. ಏನಪ್ಪ ಜ್ಞಾನ ಅಂದ್ರೆ, ಎಲ್ಲರಲ್ಲಿ ಎಲ್ಲ ಭಗವಂತ ಅಂತ ಯಾರು ಪೂಜಿಸ್ತಿದೀವಿ ಅವನಲ್ಲೇ ನಿಂತು ಅದೇ ಶಕ್ತಿ ನನ್ನಲ್ಲಿದೆ ಅಂತ ಅರ್ಥ ಮಾಡ್ಕೊಂತೀವಿ, ಅದೇ ಜ್ಞಾನ. ಅದು ಇರೋದು ವಿಷಯ. ನೀನು ಕೂಡ ಪೂಜನೀಯನೇ. ಹಂಗಂತ ನೀನು ಪೂಜೆ ಮಾಡಬೇಕಾಗಿಲ್ಲ. ಅಂದ್ರೆ ಅಷ್ಟು ಪ್ಯೂರ್ ಇದೆಯಾ, ಪ್ಯೂರ್ ನೀನು, ಅಷ್ಟು ಶುದ್ಧವಾದ ನೀನು. ಆ ಶುದ್ಧತ್ವನ್ನ ನೀನೇ ಅಜ್ಞಾನದಿಂದ ದೂರ ಮಾಡ್ಕೊಂತಿದೀಯ, ಅದು ಇರೋದು ವಿಷಯ. ಬೇಡದಿರೋ ವಿಷಯ ತಲೆಲ್ಲಕ್ಕಂಡು, ಬೇಡದಿರೋ ವಿಷಯಗಳು ಫಸ್ಟ್ ಗೊತ್ತಿಲ್ಲ ಯಾವಂತ ನಿನಗೆ. ಬೇಡದಿರೋ ವಿಷಯಗಳು ಯಾವುವು, ಬೇಕಾದ ವಿಷಯಗಳು ಯಾವಂತ ಗೊತ್ತಿಲ್ಲ ನಿನಗೆ. ಅದು ಇರೋದು. ಅದು ಗೊತ್ತಾಗಬೇಕಂದ್ರೆ ಕುತ್ಕ ನೀನು ಒಳಗಡೆ ಹೋಗು, ಅಂತರಾತ್ಮ ಹೋಗು, ಒಳಗಡೆ ಹೋಗು, ದಿನಾ ಕುತ್ಕ ನೀನು ಗಂಟೆಗಟ್ಟಲೆ ಕುತ್ಕ. ಅವಾಗ ಗೊತ್ತಾಗುತ್ತೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ನಿನಗೆ. ಸೊ ಹಾಗಾಗಿ ಸಾಧನೆ ಇಲ್ಲದೆ ಏನೂ ಇಲ್ಲ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಕಾನ್ಸ್ಟೆಂಟ್ ಎಫರ್ಟ್, ಸಿನ್ಸಿಯರ್ ಎಫರ್ಟ್, ಅದಕ್ಕೆ ಹೇಳೋದು. ಸಿನ್ಸಿಯರ್ ಎಫರ್ಟ್ ಲೀಡ್ಸ್ ಟು ಎನ್ಲೈಟನ್ಮೆಂಟ್ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಸಿನ್ಸಿಯಾರಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಶ್ರದ್ಧಾ ಸಬೂರಿ, ನೋಡಿ ಎಲ್ಲ ಅಲ್ಲಿಗೆ ಬರುತ್ತೆ. ಶ್ರದ್ಧೆ, ಯಾವ್ದ ಕಡೆ ಶ್ರದ್ಧೆ? ನಿನ್ನ ಸಾಧನೆ ಕಡೆ ಶ್ರದ್ಧೆ, ಜ್ಞಾನದ ಕಡೆ ಶ್ರದ್ಧೆ. ಸಬೂರಿ, ಸಹನೆ. ಏನಪ್ಪ ಸಹನೆ? ಕಾಲು ನೋವು ಬರ್ತಿದೆ, ಮನಸ್ಸು ಓಡ್ತಿದೆ, ಅಥವಾ ಸಂಸಾರದಲ್ಲಿ ಯಾರೋ ಬಂದು ನಿನ್ನ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಅದ್ರ ಕಡೆ ಸಹನೆ. ವೇಟ್ ಮಾಡು, ಸಹನೆ ತೋರಿಸು. ನಿನ್ನ ಶಕ್ತಿ ಹೆಚ್ಚಾದಾಗ ನಿನ್ನ ಹತ್ರ ಕೂಡ ಬರೋಕ್ಕಾಗಲ್ಲ ಅವರು. ನೀನೇನ್ ಮಾಡು, ಸಹನೆ ತೋರಿಸಿ ಶ್ರದ್ಧೆಯಿಂದ ಸಾಧನೆ ಮಾಡು. ಅದು ಇರೋದು ವಿಷಯ. ಹಠ ಬೇಕು. ಯಾರು ಹಠಪಟ್ಟು ಆ ಸಾಧನೆ ಮಾಡ್ತಾರೆ, ಎಲ್ಲ ಸಿಗುತ್ತೆ. ಹಠ ಇರಬೇಕು. ಪ್ರತಿ ಸಾಧಕನ ಹಿಂದೆ ಎಷ್ಟೋ ಎಫರ್ಟ್ ಇರುತ್ತೆ, ಹಠ ಇರುತ್ತೆ. ಸಾಧಿಸ್ಲೇಬೇಕು. ಲಕ್ಷ್ಯ, ನನ್ನ ಲಕ್ಷ್ಯ ಏನು? ನನ್ನ ಲಕ್ಷ್ಯ ಜ್ಞಾನನ ಸಂಪಾದಿಸ್ಕೊಳ್ಳೋದು. ಜ್ಞಾನ ಉದಯ ಆಗ್ಬೇಕು ನನಗೆ. ನನ್ನ ಮನಸ್ಸು ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ಮನಸ್ಸು ಒಂದೇ ಥರ ಇರ್ಬೇಕು ಯಾವಾಗಲೂ ನನಗೆ, 24 ಗಂಟೆ. ನನ್ನ ಮನಸ್ಸು 24 ಗಂಟೆ ಒಂದೇ ಥರ ಇರ್ಬೇಕಂದ್ರೆ ಏನು ಬೇಕು? ನಿನಗೆ ಜ್ಞಾನ ಇನ್ನೂ ನಿನ್ಗೆ ಜ್ಞಾನ ತುಂಬಿಲ್ಲ ನಿನಗೆ. ಅದಿರೋದು ವಿಷಯ. ಸೊ ಹಾಗಾಗಿ ಜ್ಞಾನ ಅಂದ್ರೆ ಏನಪ್ಪಾ ಅಂದ್ರೆ, ಎಲ್ಲನೂ ನೀನೇ ಅಂತ ತಿಳ್ಕೋಬೇಕು, ಅದಿರೋದು. ಕೊನೆಗೆ ತಿಳಿಯುತ್ತೆ ನಿನಗೆ, ಎಲ್ಲನೂ ನಾನೇ, ಎಲ್ಲರೂ ಕೂಡ ಎಲ್ಲ, ಅದಿರೋದು ವಿಷಯ. ಎಲ್ಲ ನಾನೇ ಅಂದ್ರೆ ಇಡೀ ಸೃಷ್ಟಿನೇ ನಾನೇ ಅಂತ ತಿಳ್ಕೊಂತೀವಿ. ಅದೇ ಥರ ಎಲ್ಲರೂ ಕೂಡ ಸೃಷ್ಟಿನೇ. ಪ್ರತಿಯೊಬ್ಬ ಜೀವಿನೂ ಕೂಡ ಸೃಷ್ಟಿನೇ. ಪ್ರತಿ ಜೀವಿ ಕೂಡ ಸರ್ವವು ಅಂತ ತಿಳ್ಕೊಂತೀವಿ ನಾವು. ನಾವು ಸರ್ವವು, ಎಲ್ಲರೂ ಕೂಡ ಸರ್ವವು ಅಂತ ತಿಳ್ಕೊಂತೀವಿ. ಅಲ್ಲಿ ಚಾಪ್ಟರ್ ಮುಗೀತು. ಅವಾಗ ಏನು ಮಾಡ್ತೀವಿ? ಸೇವೆ ಮಾಡ್ತೀವಿ, ಸಮಯ ವ್ಯರ್ಥ ಮಾಡಿದೆ ಎಲ್ಲ ತಿಳಿದಿದ್ದೆಲ್ಲ ಕೊಡ್ತೀವಿ ಸ್ವಾರ್ಥರಹಿತವಾಗಿ. ಅದೇ ಇರೋದು. ಥ್ಯಾಂಕ್ ಯು ಮಾಸ್ಟರ್ಸ್.